ಈಗಂತೂ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದ್ದೇ ಇರುತ್ತೆ. ಕೆಲವರಲ್ಲಿ ಮನೆಯಲ್ಲಿ ಬಳಸುವ ಫ್ರಿಡ್ಜ್ ಅನ್ನು ದಿನದ 24 ಗಂಟೆಗಳ ಕಾಲ ಆನ್ನಲ್ಲಿ ಇಡೋದ್ರಿಂದ ಫ್ರಿಡ್ಜ್ಗೆ ಏನಾದರೂ ಹಾನಿಯಾಗುತ್ತದೆಯೇ ಎಂಬ ಭಯ ಇರುತ್ತದೆ. ಹಾಗಿದ್ರೆ ಫ್ರಿಡ್ಜ್ ಅನ್ನು 24 ಗಂಟೆಗಳ ಕಾಲ ಆನ್ ಮಾಡಿದರೆ ಏನಾಗುತ್ತದೆ, ಆವಾಗ ಆಫ್ ಮಾಡಬೇಕು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಫ್ರಿಡ್ಜನ್ನ ದಿನದ 24 ಗಂಟೆಗಳ ಕಾಲ ಆನ್ ಮಾಡಿದ್ರೆ ಏನಾಗುತ್ತೆ, ಯಾವ ಒಂದು ಸಂದರ್ಭದಲ್ಲಿ ನಾವು ಫ್ರಿಡ್ಜನ್ನ ಆಫ್ ಮಾಡಬೇಕು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಬೇಸಿಗೆಯಲ್ಲಿ ಯಾವಾಗಲೂ ತಂಪಾದ ಗಾಳಿ, ತಣ್ಣನೆಯ ನೀರು, ತಂಪಾದ ಪಾನೀಯಗಳು ಸಿಕ್ಕರೆ ಸಾಕು ಅಂತ ಎಲ್ಲರೂ ಅನ್ಕೊಳ್ತಾರೆ. ಈ ಸಮಯದಲ್ಲಿ ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಹಾಲು, ಇನ್ನಿತರ ಪದಾರ್ಥಗಳು ಬೇಗನೆ ಹಾಳಾಗಲು ಪ್ರಾರಂಭಿಸುತ್ತವೆ. ಅಷ್ಟೇ ಅಲ್ಲ, ಐಸ್ ಕ್ರೀಮ್ ಇನ್ನಿತರ ಆಹಾರ ಪದಾರ್ಥಗಳನ್ನು ತಯಾರಿಸಲು ಫ್ರಿಡ್ಜ್ನ ಅವಶ್ಯಕತೆ ನಮಗೆ ತುಂಬಾನೇ ಮುಖ್ಯ. ಇದರ ಜೊತೆಗೆ ಉಳಿದಂತಹ ಕೆಲವು ಆಹಾರವನ್ನ ನಾವು ಫ್ರಿಡ್ಜ್ನಲ್ಲಿ ಇಡಬೇಕಾಗುತ್ತದೆ. ಫ್ರಿಡ್ಜ್ ಒಳಗೆ ತಾಪಮಾನ ಕಡಿಮೆ ಇರೋದ್ರಿಂದ ಪದಾರ್ಥಗಳು ಕೆಡೋದಿಲ್ಲ. ಆಕಸ್ಮಿಕವಾಗಿ ಸ್ವಲ್ಪ ಸಮಯದವರೆಗೆ ಫ್ರಿಡ್ಜ್ ಆಫ್ ಆದ್ರೂ ಕೂಡ ಅದರಲ್ಲಿ ಇಟ್ಟಿರುವ ಎಲ್ಲಾ ವಸ್ತುಗಳು ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾದ್ರೆ ಫ್ರಿಡ್ಜ್ನ ದಿನದ 24 ಗಂಟೆಗಳ ಕಾಲ ಆನ್ನಲ್ಲೇ ಇಡಬೇಕಾ? ಪ್ರತಿನಿತ್ಯ ಬಳಸುವುದರಿಂದ ಮೋಟಾರ್ ಹಾನಿಯಾಗುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಅದು ಹಾನಿಯಾಗುವುದಿಲ್ಲ. ಕೆಲವು ಆಧುನಿಕ ಫ್ರಿಡ್ಜ್ಗಳು ಮಾರುಕಟ್ಟೆಗೆ ಬಂದಿವೆ. ಇವುಗಳನ್ನು ವಿಭಿನ್ನ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ಈ ಫ್ರಿಡ್ಜ್ ಅತ್ಯುತ್ತಮ ತಾಪಮಾನವನ್ನು ಕಾಯ್ದುಕೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ ಫ್ರಿಡ್ಜ್ ಅನ್ನು ಆಫ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಫ್ರಿಡ್ಜ್ ಅನ್ನು ಸ್ವಚ್ಛಗೊಳಿಸಬೇಕಾದಾಗ ಮಾತ್ರ ಅದನ್ನು ಆಫ್ ಮಾಡಿದರೆ ಸಾಕು. ಇದು ಅಪಘಾತಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇಂದಿನ ಆಧುನಿಕ ಫ್ರಿಡ್ಜ್ಗಳು ತಾಪಮಾನವನ್ನು ಕಾಪಾಡಿಕೊಳ್ಳಲು ತಮ್ಮಷ್ಟಕ್ಕೆ ತಾವೇ ಆನ್ ಅಂಡ್ ಆಫ್ ಆಗುವ ತಂತ್ರಜ್ಞಾನವನ್ನು ಹೊಂದಿದೆ. ಹೀಗಾಗಿ ಕ್ಲೀನ್ ಮಾಡುವಾಗ ಇನ್ನಿತರ ಕೆಲವು ಅಪಾಯದ ಸಂದರ್ಭದಲ್ಲಿ ಆಫ್ ಮಾಡಿದ್ರೆ ಸಾಕು. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.